ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಸ್ಟಿಚಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿವಾಗ ಸ್ಟಿಚಿಂಗ್ ಮಾಡುವಾಗ ನಾವು ಶೇಪ್ ತೆಗೆದು ಮತ್ತು ಈ ರೀತಿ ಚಟ್ಕ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಆದ್ರೂ ಸ್ಟಿಚಿಂಗ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ ಮಾಡಿಕೊಂಡು ಎರಡೂ ರೈಟ್ ಸೈಡೇ ಬರುತ್ತೆ, ಇಲ್ಲ ಎರಡೂ ಲೆಫ್ಟ್ ಸೈಡೇ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಆಗೋಗ್ಬಿಡುತ್ತೆ. ಅದನ್ನು ಆ ರೀತಿ ತಪ್ಪಾಗದೇ ಇರೋ ಹಾಗೆ ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬರೀ ಸ್ಲೀವ್ಸನ್ನ ಸ್ಟಿಚಿಂಗ್ ಮಾಡೋದು ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಬ್ಲೌಸನ್ನ ಫಿನಿಶಿಂಗನ್ನು ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ನಾನು ಈಗಾಗಲೇ ಬ್ಯಾಕ್ ಪಾರ್ಟನ್ನ ಈ ಬೋಟ್ ನೆಕ್ ಸ್ಟಿಚಿಂಗನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸಿದ್ದೀನಿ. ಮತ್ತು ಹಾಗೆ ಫ್ರಂಟ್ ಪಾರ್ಟನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ. ಇನ್ವಿಸಿಬಲ್ ಆಗಿ ಈ ಥರ ಕ್ರಾಸ್ ಪಟ್ಟಿಯನ್ನು ಸ್ಟಿಚ್ ಮಾಡೋದು, ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತೀವಲ್ಲ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತಲೂ ಒಂದೊಂದೇ ವೀಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ಒಂದ್ಸರಿ ಚೆಕ್ ಮಾಡಿ. ಇವಾಗ ಸ್ಲೀವ್ಸದು ತಿಳಿಸ್ಕೊಡ್ತೀನಿ. ನಾವು ಸ್ಲೀವ್ಸನ್ನ ಸ್ಟಿಚ್ ಮಾಡೋವಾಗ ಯಾವುದನ್ನೇ ನಾವು ಬ್ಲೌಸನ್ನ ಸ್ಟಿಚ್ ಮಾಡುವಾಗ ಈ ರೀತಿ ಗುಂಡು ಪಿನ್ಗಳನ್ನು ಹಾಕ್ಕೊಳ್ಳಿ. ಈ ಥರ ತೆಳು ಬಟ್ಟೆ ಏನಾದರೂ ಇದ್ದರೆ ಜರ್ಗಾಡೋದಿಲ್ಲ ಅನ್ನೋದಕ್ಕೋಸ್ಕರ. ಹಾಗೆ ಇಲ್ಲೆಲ್ಲೂ ರಿಂಕಲ್ಸು ಬರೋದಿಲ್ಲ, ನೀಟಾಗಿರುತ್ತೆ. ಇವಾಗ ನಾನು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಎರಡೂ ಒಂದೇ ಕಡೆ ಬರದೇ ಇರೋ ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂದರೆ, ನಾವಿಲ್ಲಿ ಕಟಿಂಗ್ ಮಾಡೋವಾಗ ಇಲ್ಲಿ ಚಟ್ಕನ ಹಾಕ್ಕೊಂಡಿರ್ತೀವಲ್ವ, ನೀವು ಕಟಿಂಗ್ ವೀಡಿಯೋಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಚಟ್ಕ ಹಾಕ್ಕೊಂಡಿರೋದಕ್ಕೆ ನಾನು ಸುಮ್ಮನೆ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಇವಾಗ ನಮ್ಮ ಕಡೆ ಇದೆ. ನಾನು ಒಂದೊಂದೇ ಸ್ಲೀವ್ಸನ್ನೇ ತೋರಿಸ್ತೀನಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ಚಟ್ಕ ಹಾಕ್ಕೊಂಡಿರೋದು ಇದು ನಮ್ಮ ಕಡೆ ಬರ್ತಾ ಇದೆ, ಈ ಕಡೆ ಇಲ್ಲ, ಈ ಕಡೆ ಇದೆ ನೋಡ್ಕೊಳ್ಳಿ. ಇದು ನಮ್ಮ ಕಡೆ ಬರ್ತಾ ಇದೆ. ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿ ನಿಮಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಈ ಥರ ಸಣ್ಣ ಸಣ್ಣ ಇದನ್ನು ಟಿಪ್ಸನ್ನು ತಿಳ್ಕೊಂಡ್ಬಿಟ್ರೆ ನೀವು ಬೇಗನೆ ಒಂದು ಮುಕ್ಕಾಲು ಅವರಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಈಸಿಯಾಗಿ ಆಗುತ್ತೆ, ಬಿಚ್ಚೋದು ಏನೂ ಕೆಲಸ ಇರೋದಿಲ್ಲ. ಯಾವಾಗಲೇ ಸ್ಟಿಚ್ ಮಾಡಿದ್ರು ಈ ಥರ ರಫ್ ಮಾಡಿ ಸ್ಟಿಚ್ ಮಾಡಿ. ಹಾಗೆ 1/4 ಇಂಚಿಗೆ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಇಲ್ಲಿ ಈ ಚಟ್ಕ ಹಾಕ್ಕೊಂಡಿರೋದು ಇಲ್ಲಿದೆ ಅಲ್ವಾ, ಇದನ್ನು ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ನಾವು ಇಲ್ಲಿ ಒಂದು ಚಟ್ಕ ಹಾಕ್ಕೊಂಡಿರ್ತೀವಲ್ವ, ಇದು ಕೂಡ ಶೇಪ್ ತೆಗೆದಿರೋದನ್ನೇ. ಇದು ಹೀಗೆ ಕೊಡಬೇಕು. ಇವಾಗ ಇದು ಈ ಕಡೆಗೆ ಹೀಗೆ ಕೊಡಬೇಕು. ಎದುರು ಭದ್ರ ಇರಬೇಕು, ಆವಾಗಲೇ ನಿಮಗೆ ಇದು ಕರೆಕ್ಟಾಗಿ ಸ್ಟಿಚಿಂಗ್ ಬರೋದು. ಎರಡೂ ರೈಟ್ ಸೈಡೇ ಬರೋದು, ಲೆಫ್ಟ್ ಸೈಡೇ ಬರೋದು ಆಗೋದಿಲ್ಲ. ನೋಡ್ಕೊಳ್ಳಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಲ್ಲೂ ಮಾರ್ಕ್ ಮಾಡಿದ್ದೀನಿ. ಇದು ಈ ರೀತಿಯಾಗಿಯೇ ಬರಬೇಕು. ಈ ಥರ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಆಗುತ್ತೆ. ಹಾಗೆ ಇನ್ನೊಂದು ಟಿಪ್ಸ್ ತಿಳಿಸ್ಲಿಲ್ಲ ನಾನು, ಅದನ್ನು ಫಸ್ಟೇ ತಿಳಿಸ್ಬೇಕಾಗಿತ್ತು. ಇದು ಇಲ್ಲಿ ಈ ಮೇಯ್ನ್ ಬಟ್ಟೆ ಇದೆಯಲ್ಲ, ಇದು ನಿಮಗೆ ಸೀದಾ ಇರಬೇಕು. ಇದು ಸೀದಾ ಇಟ್ಕೊಂಡು ಆಮೇಲೆ ಈ ಲೈನಿಂಗನ್ನು ಇಟ್ಕೊಂಡು ಗುಂಡ್ಪಿನ್ನ ಹಾಕ್ಕೊಳ್ಳಿ. ಯಾಕೆಂದರೆ ಇದನ್ನು ನಾವೀಗ ಉಲ್ಟಾ ಮಾಡ್ತೀವಿ. ಈಗ ಇಲ್ಲಿ ಉಲ್ಟಾ ಮಾಡಿ ಒಂದು ಕಿನಾರೆ ಹಾಕ್ಕೊಂಡು ಮತ್ತೆ ನಾನು ಅದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಅದಕ್ಕಾಗಿ ಇದು ಸೀದಾ ಇರಬೇಕು ಬ್ಲೌಸ್ ಪೀಸು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಸಿಯಾಗಿ. ನಿಮಗೆ ಅರ್ಥ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದ್ರೂ ಕೂಡ ಇದರಲ್ಲಿ ಏನೇ ಡೌಟ್ಸ್ ಬಂದ್ರೂ ನೀವು ಕಮೆಂಟನ್ನು ಮಾಡಿ, ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಾನು ಇಲ್ಲಿ ಏನು ಕೊಟ್ಟೆ, ಇಲ್ಲಿಂದ ಸ್ಟಾರ್ಟಿಂಗು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೇಪ್ ತೆಗೆದಿರೋದು ಕಡೆ ಇದು ಇಲ್ಲಿದೆ, ಇದಕ್ಕೆ ಸೇಮ್ ಕರೆಕ್ಟಾಗಿ ಎದುರುಗಡೆನೇ ಇದನ್ನು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟಿಚಿಂಗನ್ನು ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಯಾವಾಗಲೂ ನೀವು ಲೈನಿಂಗ್ ಬಟ್ಟೆನೇ ಫಸ್ಟು ಕಟ್ ಮಾಡ್ಕೋಬೇಕು. ಈ ಬಟ್ಟೆನ ಕಟ್ ಮಾಡ್ಕೊಳ್ಬಾರ್ದು, ಮೇಯ್ನು ಬ್ಲೌಸ್ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಡಿ. ಇವಾಗ ಇಲ್ಲೊಂದು ಸ್ಟಿಚ್ ಆಯ್ತಲ್ವ, ಇದನ್ನು ಇವಾಗ ತಿರುಗಿಸ್ತಾ ಇದ್ದೀನಿ. ಇದನ್ನು ತಿರುಗಿಸಿ ಇಲ್ಲಿ ಒಂದು ಕಿನಾರೆನ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಇಲ್ಲಿ ಈ ಲೈನಿಂಗ್ ಮೇಲೆ ಬರಬೇಕು, ಮತ್ತು ಇಲ್ಲಿ ಹಾಕ್ಕೊಂಡಿರೋ ಇದು ಈ ಕಡೆ ಬರಬೇಕು ಹೊಲಿಗೆ. ಇದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಅದು ಈ ಲೈನಿಂಗ್ ಕಡೆಗೇ ಬರಬೇಕು. ಆ ರೀತಿ ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು.
ಇವಾಗ ಈ ಕಿನಾರೆನ ಹಾಕ್ಕೊಂಡ್ಮೇಲೆ ಇಲ್ಲೊಂದು ಮೇಲ್ ಸ್ಟಿಚ್ಚನ್ನ ಇವಾಗ ಇದನ್ನಿಲ್ಲಿ ಈ ರೀತಿ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಇಲ್ಲಿ ಒಂದು ಇವಾಗ ಮೇಲೆ ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆನೂ ಗುಂಡು ಪಿನ್ಗಳನ್ನು ಹಾಕ್ಕೊಂಡು ನೀವು ಸ್ಟಿಚ್ಚನ್ನು ಮಾಡಿ ಹೊಸದಾಗಿ ಕಲಿಯುವಂಥವ್ರಿಗೆ ನಾನು ಇದನ್ನೆಲ್ಲ ತಿಳಿಸ್ಕೊಡೋದು. ಆವಾಗಲೇ ನಿಮಗೆ ಎಲ್ಲೆಲ್ಲೂ ರಿಂಕಲ್ಸ್ ಬರೋದಿಲ್ಲ ಮೇಲ್ಗಡೆ. ಇಲ್ಲಿ ಸ್ಟಿಚ್ ಮಾಡುವಾಗ ಒಂದು ದೊಡ್ಡ ಹೊಲಿಗೆ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಎಲ್ಲ ಆಯಿತು. ಎಕ್ಸ್ಟ್ರಾ ಏನಿದೆಯೋ ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಒಂದು 1 ಇಂಚಷ್ಟು ಎಕ್ಸ್ಟ್ರಾ ಬೇಕು. ನಾನು ಲೈನಿಂಗ್ ಬಟ್ಟೆ ಏನು ಅಟ್ಯಾಚ್ ಮಾಡ್ಕೊಂಡಿಲ್ಲ. ಈ ಬಟ್ಟೆಯಲ್ಲೇ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚಿಂಗನ್ನು ಮಾಡ್ತೀನಿ. ಅಲ್ಲಿ ಸ್ಟಿಚಿಂಗ್ ಅಟ್ಯಾಚ್ ಮಾಡ್ತೀನಲ್ಲ ಸ್ಲೀವ್ಸ್ನ, ಅದರಲ್ಲಿ ನಿಮಗೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಇದು ಎಕ್ಸ್ಟ್ರಾ ಇರೋದು ಏನಿದೆಯೋ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಈ ರೀತಿ ಎಕ್ಸ್ಟ್ರಾ ಬಿಟ್ಟೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಸ್ಲೀವ್ಸಿಗೆ ಆಗಲಿ, ನೀವು ಫ್ರಂಟು ಬ್ಯಾಕು ಸ್ಟಿಚ್ ಮಾಡೋವಾಗ ಯಾವುದಕ್ಕೆ ಆದ್ರೂ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹೊಸದಾಗಿ ಟೈಲರಿಂಗ್ ಕಲಿಯುವಂಥವ್ರಿಗೆ ನಾನು ತಿಳಿಸ್ತಾ ಇರೋದು. ಎರಡೂ ಸ್ಟಿಚಿಂಗ್ ಆಯಿತು ನೋಡಿ. ಇವಾಗ ಎರಡೂ ಈಗ ಬೇರೆ ಬೇರೆ ಕಡೆನೇ ಬರುತ್ತೆ. ರೈಟ್ ಸೈಡು ಲೆಫ್ಟ್ ಸೈಡನ್ನೇ ಬರ್ತಾ ಇದೆ ನೋಡಿ. ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ಕಲಿಯುವಾಗ ಅಷ್ಟೇ ಕಷ್ಟ ಅಂತ ನಮಗೆ ಅನಿಸೋದು. ತುಂಬಾ ಈಸಿಯಾಗಿರುತ್ತೆ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟನ್ನು ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಕಮೆಂಟನ್ನು ಮಾಡಿ. ಹಾಗೆ 2 ಸರಿ ನಾನು ಮಾತಾಡಿರ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.